ಜಾಗತಿಕ ಖ್ಯಾತಿಯ ಮ್ಯೂಸಿಕ್ ಮಾಂತ್ರಿಕ, ಸಂಗೀತ ಸಂಯೋಜಕ ಮತ್ತು ಗಾಯಕ ಎಆರ್ ರೆಹಮಾನ್ ಮತ್ತು ಅವರ ಪತ್ನಿ ಸೈರಾ ಬಾನು ತಮ್ಮ 29 ವರ್ಷಗಳ ದಾಂಪತ್ಯವನ್ನ ಕೊನೆಗೊಳಿಸಿದ್ದಾರೆ. ವಿವಾಹ ವಿಚ್ಛೇದನದ ಬಗ್ಗೆ ಎಆರ್ ರೆಹಮಾನ್ ತಮ್ಮ ಎಕ್ಸ್ ಖಾತೆಯಲ್ಲಿ ದೃಢಪಡಿಸಿದ್ದಾರೆ. ನಾವು ವೈವಾಹಿಕ ಜೀವನದ 30ನೇ ವರ್ಷಾಚರಣೆಯನ್ನು ಮುಟ್ಟಲಿದ್ದೇವೆ ಎಂದೇ ಭಾವಿಸಿದ್ವಿ. ಆದರೆ ಎಲ್ಲವೂ ನಾವು ಕಾಣದಿರುವ ಅಂತ್ಯವನ್ನು ಕಾಣ್ತಾ ಇರುವಂತೆ ಅನಿಸ್ತಾ ಇದೆ. ಭಗ್ನ ಹೃದಯಗಳ ಭಾರಕ್ಕೆ ದೇವರ ಸಿಂಹಾಸನವು ಕಂಪಿಸಬಹುದು. ಹೀಗಿದ್ರೂ ಈ ಬೇರ್ಪಡಿಕೆಯಲ್ಲಿಯೂ ಅರ್ಥವನ್ನು ಕಂಡುಕೊಳ್ತಾ ಇದ್ದೇವೆ. ಏಕೆಂದ್ರೆ ಒಂದು ಸಲ ಮುರಿದ ಚೂರುಗಳು ಮತ್ತೆ ಒಂದಾಗದು. ಬದುಕಿನ ಈ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ಖಾಸಗಿತನವನ್ನ ಗೌರವಿಸಿದ್ದಕ್ಕಾಗಿ ಸ್ನೇಹಿತರು ಮತ್ತು ಬಂಧುಗಳಿಗೆ ಧನ್ಯವಾದಗಳು ಅಂತ ಎಆರ್ ರೆಹಮಾನ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಭಾವನಾತ್ಮಕ ಪೋಸ್ಟ್ ಶೇರ್ ಮಾಡಿದ್ದಾರೆ. ಹೀಗಿದ್ರೂ ಈ ಸೂಕ್ಷ್ಮ ಮತ್ತು ಭಾವುಕ ಪೋಸ್ಟ್ಗೆ ರೆಹಮಾನ್ ಅವರು ಎಆರ್ಆರ್ ಸೈರಾ ಬ್ರೇಕಪ್ ಎಂಬುದಾಗಿ ಹ್ಯಾಶ್ಟ್ಯಾಗ್ ಹಾಕಿದ್ದಕ್ಕೆ ನೆಟ್ಟಿಗರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಘನಂದಾರಿ ಕೆಲಸಕ್ಕೆ ಹ್ಯಾಶ್ಟ್ಯಾಗ್ ಬೇರೆ ಬೇಕಿತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಆರ್ ರೆಹಮಾನ್ 1995ರಲ್ಲಿ ಸೈರಾ ಬಾನು ಅವರನ್ನ ವಿವಾಹವಾಗಿದ್ರು. ಸೈರಾ ಬಾನು ಅವರು ರೆಹಮಾನ್ಗಿಂತ 7 ವರ್ಷ ಚಿಕ್ಕವರು. ಈ ದಂಪತಿಗೆ ಖತೀಜಾ, ರಹೀಮಾ ಮತ್ತು ಅಮೀನ್ ಎಂಬ 3 ಮಕ್ಕಳಿದ್ದಾರೆ. ಮೂವರು ಹಿನ್ನೆಲೆ ಗಾಯಕರಾಗಿದ್ದಾರೆ. ಹಲವಾರು ಸಿನಿಮಾಗಳಿಗೆ ಹಾಡಿದ್ದಾರೆ. ಪತಿ ಮತ್ತು ಪತ್ನಿ ನಡುವೆ ಸುದೀರ್ಘ ಬಾಂಧವ್ಯ ಇದ್ರೂ ಇಬ್ಬರ ಸಂಬಂಧದಲ್ಲಿ ಈಗ ಬಿರುಕು ಮೂಡಿದೆ. ಹೀಗಾಗಿ ಸೈರಾ ಅವರು ಪತಿ ರೆಹಮಾನ್ ಅವರಿಂದ ವಿಚ್ಛೇದನ ಪಡೆಯಲು ಮುಂದಾಗಿದ್ದಾರೆ ಅನ್ನೋದು ವಕೀಲರ ಹೇಳಿಕೆ. ಎಆರ್ ರೆಹಮಾನ್ ಮತ್ತು ಸೈರಾ ಅವರದ್ದು ಹಿರಿಯರು ನಿಶ್ಚಯಿಸಿದ ವಿವಾಹವಾಗಿತ್ತು. ಈ ಹಿಂದೆ ತಮ್ಮ ಮದುವೆಯ ಬಗ್ಗೆ ಎಆರ್ ರೆಹಮಾನ್ ಅವರೇ ಈ ವಿಚಾರವನ್ನ ತಿಳಿಸಿದ್ರು. ತಾಯಿ ನಿಶ್ಚಯಿಸಿದ ಹುಡುಗಿಯೊಂದಿಗೆ ವಿವಾಹವಾದ ಸಂಗತಿಯನ್ನು ಅವರು ವಿವರಿಸಿದ್ರು. ಕೆಲಸದಲ್ಲಿ ನಿರತರಾಗಿದ್ರಿಂದ ವಧುವನ್ನು ಹುಡುಕಲು ಸಮಯವಿಲ್ಲ ಅಂತ ತಾಯಿ ಜೊತೆ ಹೇಳಿದ್ದನ್ನ ನೆನಪಿಸಿಕೊಂಡಿದ್ರು. ಆಗ ನನಗೆ 29 ವರ್ಷ ವಯಸ್ಸಾಗಿತ್ತು. ತಾಯಿ ಬಳಿ ನಾನು ಹುಡುಗಿಯನ್ನು ಹುಡುಕಿಕೊಡಿ ಅಂತ ನಾನೇ ಕೇಳಿದ್ದೆ ಎಂಬುದಾಗಿ ಅವರು ಹೇಳಿದ್ರು. ಸೈರಾ ಅವರು ಗುಜರಾತಿನ ಕಚ್ ಮೂಲದವರು. ಎಆರ್ ರೆಹಮಾನ್ ಮೂಲತಃ ಹಿಂದೂ. ತಮಿಳುನಾಡಿನ ಮಧ್ಯಮ ವರ್ಗದ ಹಿಂದೂ ಕುಟುಂಬದಲ್ಲಿ ಜನಿಸಿದವರು. ತಂದೆ ಕೂಡ ಸಂಗೀತ ತಜ್ಞರಾಗಿದ್ರು. ಮಲಯಾಳ ಸಿನಿಮಾಗೆ ಸಂಗೀತ ಸಂಯೋಜಿಸ್ತಾ ಇದ್ರು. ಬಾಲ್ಯದಲ್ಲಿ ಸಮಯ ಸಿಕ್ಕಾಗ ಮನೆಯ ಮಹಡಿಗೆ ಹೋಗಿ ಗಾಳಿಪಟ ಹಾರಿಸ್ತಾ ಇದ್ರಂತೆ ರೆಹಮಾನ್. ಸಂಗೀತ ಕಾರ್ಯಕ್ರಮಗಳಿಗೆ ಚಿಕ್ಕಂದಿನಿಂದಲೇ ಹೋಗ್ತಾ ಇದ್ರು. ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ಗಳ ಬಗ್ಗೆ ಆಸಕ್ತಿ ಇತ್ತಂತೆ. ತಂದೆಯವರು ಅನಾರೋಗ್ಯ ಪೀಡಿತರಾಗಿದ್ದಾಗ ಸೂಫಿ ಸಂತರೊಬ್ಬರು ಆರೈಕೆಗೆ ಮುಂದಾಗಿದ್ರಂತೆ. 1989ರಲ್ಲಿ ಅವರ ಕುಟುಂಬ ಇಸ್ಲಾಂಗೆ ಮತಾಂತರವಾಯಿತು. ಎಆರ್ ರೆಹಮಾನ್ ಅವರ ಮೊದಲ ಹೆಸರು ದಿಲೀಪ್ ಕುಮಾರ್ ಎಂದಾಗಿತ್ತು. ಮತಾಂತರವಾದಾಗ ರೆಹಮಾನ್ ಅವರಿಗೆ 23 ವರ್ಷ. ಮತಾಂತರಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾಗ ಹಿಂದೂ ಜ್ಯೋತಿಷಿಯೊಬ್ಬರೇ ಅಬ್ದುಲ್ ರೆಹಮಾನ್ ಎಂಬ ಹೆಸರನ್ನು ಸೂಚಿಸಿದ್ರು ಅಂತ ಹೇಳಿಕೊಂಡಿದ್ರು ಈ ಸಂಗೀತಗಾರುಡಿಗ. ಬಾಲ್ಯದಲ್ಲಿ ಇವರ ಕುಟುಂಬ ಹಲವು ಧಾರ್ಮಿಕ ಮತ ಪಂಥಗಳ ಪ್ರಭಾವಕ್ಕೆ ಒಳಗಾಗಿತ್ತು. ತಾಯಿ ಹಿಂದೂ ಧರ್ಮದವರಾದ್ರೂ ಮುಖ್ಯವಾಗಿ ಸೂಫಿ ತತ್ವಗಳತ್ತ ಆಕರ್ಷಿತರಾಗಿದ್ರು. ಚರ್ಚ್ಗಳಿಗೆ ಕೂಡ ಹೋಗ್ತಿದ್ರು. ಒಮ್ಮೆ ರೆಹಮಾನ್ ಅವರ ಸೋದರಿಗೆ ತೀವ್ರ ಅನಾರೋಗ್ಯವಾಯಿತು. ಆಗ ಸೂಫಿ ಸಂತರನ್ನ ತಾಯಿ ಪ್ರಾರ್ಥಿಸಿದ್ರು. ಆಕೆಯ ರೋಗ ವಾಸಿಯಾಯಿತು ಅಂತ ನಂಬಿದ ಅವರು ಇಸ್ಲಾಂ ಮತದತ್ತ ಮತ್ತಷ್ಟು ಒಲವು ಬೆಳೆಸಿಕೊಂಡ್ರು. ತಂದೆ ಕೆಆರ್ ಶೇಖರ್ ನಿಧನ ಹೊಂದಿದಾಗ ಎಆರ್ ರೆಹಮಾನ್ಗೆ ಕೇವಲ 9 ವರ್ಷ. ನಂತರ 1989ರಲ್ಲಿ ಇವರ ತಾಯಿ ಕಸ್ತೂರಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡು ಕರೀಮಾ ಬೇಗಂ ಎಂದು ಹೆಸರನ್ನ ಬದಲಾಯಿಸಿಕೊಂಡ್ರು. ಮಗ ದಿಲೀಪ್ ಕುಮಾರ್ ಅಲ್ಲಾ ರಖಾ ರೆಹಮಾನ್ ಆದ್ರು. ಇವರೇ ಎಆರ್ ರೆಹಮಾನ್. ಎಆರ್ ರೆಹಮಾನ್ ಅವರ ಮಗಳು ಖತೀಜಾ ರೆಹಮಾನ್ ಅವರ ವಿವಾಹ 2022ರಲ್ಲಿ ನೆರವೇರಿತು. ರೆಹಮಾನ್ ಅವರ 3 ಮಕ್ಕಳಲ್ಲಿ ರಹೀಮಾ ಮತ್ತು ಅಮೀನ್ ಇಬ್ಬರು ಸಮಕಾಲೀನ ಭಾರತೀಯ ಮತ್ತು ಆಧುನಿಕ ಉಡುಪುಗಳನ್ನ ಧರಿಸುತ್ತಾರೆ. ಆದ್ರೆ ಒಬ್ಬ ಮಗಳು ಖತೀಜಾ ಮಾತ್ರ ಸಾರ್ವಜನಿಕವಾಗಿ ಸದಾ ಬುರ್ಖಾ ಧರಿಸುತ್ತಾರೆ. 2019ರಲ್ಲಿ ಎಆರ್ ರೆಹಮಾನ್ ಅವರು ಕಾರ್ಯಕ್ರಮವೊಂದರಲ್ಲಿ ನೀತಾ ಅಂಬಾನಿ ಅವರೊಂದಿಗೆ ತಾವು ಮತ್ತು 3 ಮಕ್ಕಳೊಂದಿಗೆ ಫೋಟೋ ತೆಗೆಸಿಕೊಂಡು ಟ್ವಿಟರ್ನಲ್ಲಿ ಶೇರ್ ಮಾಡಿದ್ರು. ಅದರಲ್ಲಿ ಖತೀಜಾ ಹಿಜಾಬ್ ಧರಿಸಿದ್ದಕ್ಕೆ ಹಲವಾರು ನೆಟ್ಟಿಗರು ಆಕ್ಷೇಪಿಸಿದ್ರು. ಬಾಂಗ್ಲಾದೇಶ ಮೂಲದ ಖ್ಯಾತ ಕಾದಂಬರಿಗಾರ್ತಿ ತಸ್ಲೀಮಾ ನಸ್ರೀನ್ ಕೂಡ ನಾನು ಎಆರ್ ರೆಹಮಾನ್ ಅವರ ಸಂಗೀತವನ್ನ ಇಷ್ಟಪಡ್ತೇನೆ, ಆದ್ರೆ ಅವರ ಮಗಳನ್ನು ಕಂಡಾಗ ಇಂಥ ಸುಸಂಸ್ಕೃತ ಕುಟುಂಬದಲ್ಲೂ ಸುಶಿಕ್ಷಿತ ಮಹಿಳೆಯನ್ನು ಹೇಗೆ ಬ್ರೈನ್ ವಾಶ್ ಮಾಡಲಾಗತ್ತೆ ಅನ್ನೋದು ನನಗೆ ತೀವ್ರ ಬೇಸರ ಮೂಡಿಸುತ್ತೆ ಅಂತ ಟ್ವೀಟ್ ಮಾಡಿದ್ರು. ಆದ್ರೆ ಅವಳ ಆಯ್ಕೆಯಂತೆ ಹಿಜಾಬ್ ಧರಿಸಿದ್ದಾಳೆಯೇ ಹೊರತು ಬಲವಂತ ಪಡಿಸಿಲ್ಲ ಅಂತ ರೆಹಮಾನ್ ಸ್ಪಷ್ಟಪಡಿಸಿದ್ರು. ಸ್ಲಮ್ ಡಾಗ್ ಮಿಲೇನಿಯರ್ ಚಿತ್ರಕ್ಕಾಗಿ 2 ಆಸ್ಕರ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಎಆರ್ ರೆಹಮಾನ್ ಅವರು ಬರೋಬ್ಬರಿ 6 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಸಂಗೀತ ನಿರ್ದೇಶಕರಾಗಿ ಜಾಗತಿಕ ಗಮನ ಸೆಳೀತಾ ಇರುವ ಅವರು ಸಿಂಗರ್ ಆಗಿಯೂ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಎಆರ್ ರೆಹಮಾನ್ ಪ್ರತಿ ಹಾಡಿಗೆ 3 ರಿಂದ 10 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಇದು ದೇಶದ ಇತರ ಪ್ರಸಿದ್ಧ ಗಾಯಕರು ಪಡೆಯುವ ಸಂಭಾವನೆಗಿಂತ ಸುಮಾರು 10-15 ಪಟ್ಟು ಅಧಿಕ.
ET Now ವರದಿಯ ಪ್ರಕಾರ AR ರೆಹಮಾನ್ ಭಾರತದ ಅತ್ಯಂತ ಶ್ರೀಮಂತ ಗಾಯಕ. ಅವರ ಸಂಪತ್ತಿನ ಮೌಲ್ಯ 1728 ಕೋಟಿ ರೂಪಾಯಿ. ರೆಹಮಾನ್ ಸಂಗೀತ ಸಂಯೋಜನೆಯ ಆರಂಭದ ದಿನಗಳಲ್ಲಿ ಕೇವಲ 50 ರೂಪಾಯಿ ಸಂಭಾವನೆ ಪಡೆದಿದ್ರಂತೆ. ಕಠಿಣ ಪರಿಶ್ರಮದಿಂದಲೇ ರೆಹಮಾನ್ ಸಾಧನೆಯ ಮೆಟ್ಟಿಲುಗಳನ್ನೇರಿದ್ರು. ಆಸ್ಕರ್ ಪ್ರಶಸ್ತಿ ಗಳಿಸೋದ್ರ ಮೂಲಕ ಭಾರತದ ಹೆಸರನ್ನು ಜಾಗತಿಕ ಮಟ್ಟದಲ್ಲಿ ಎತ್ತಿ ಹಿಡಿದ್ರು. ಆಸ್ಕರ್ ಗಳಿಸಿದ ಮೊದಲ ಭಾರತೀಯ ಸಂಗೀತ ಸಂಯೋಜಕ ಎಂಬ ಖ್ಯಾತಿಗೂ ಪಾತ್ರರಾದ್ರು. ಪದ್ಮಭೂಷಣವೂ ಅವರಿಗೆ ಒಲಿದಿದೆ.